ಗಣೇಶ ಹಬ್ಬದ ಸಂಭ್ರಮ ಸಡಗರ ಮನೆಗಳಲ್ಲಿ ಮುಗಿದಿರಬಹುದು, ಆದರೆ ಹೊರಗಡೆ ಏರಿಯಾಗಳಲ್ಲಿ ಬೀದಿ ಬೀದಿಗಳಲ್ಲಿ ಗಣೇಶ ಹಬ್ಬದ ಸಂಭ್ರಮ ಇದೆ. ಸಂಭ್ರಮ ಅದರ ಜೊತೆಗೆ ವಿಸರ್ಜನೆ ಕೂಡ ಇದೆ. ಹಾಗಾಗಿ ಮಳೆ ಬಂದ್ರೆ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ರಾಜ್ಯದಲ್ಲಿ ಮಳೆ ಪ್ರಮಾಣ ಹೇಗಿದೆ? ಹವಾಮಾನ ಇಲಾಖೆ ಮಳೆ ವಿಚಾರದಲ್ಲಿ ಏನ್ ಹೇಳ್ತಾ ಇದೆ? ಎಲ್ಲಿ ಹೆಚ್ಚು ಮಳೆ ಆಗತ್ತೆ? ಇನ್ನಾದ್ರೂ ಸ್ವಲ್ಪ ಮಳೆ ಕಡಿಮೆ ಆಗತ್ತಾ? ಇವೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಇವತ್ತಿನ ಬಿಸಿಲು ಮಳೆಯಲ್ಲಿ. ರಾಜ್ಯದಲ್ಲಿ ಮಳೆ ಅಬ್ಬರ ಹೇಗಿದೆ ಇವತ್ತು? ಈ ಬಾರಿ ಮಳೆಗಾಲ ಅಂತೂ ಸಿಕ್ಕಾಪಟ್ಟೆ ಮಳೆ ಅಬ್ಬರಿಸಿದೆ. ಕೆಲವೊಂದು ಭಾಗದಲ್ಲಿ ಪ್ರತಿ ವರ್ಷ ಮಳೆ ಆಗತ್ತೆ, ಸಿಕ್ಕಾಪಟ್ಟೆ ಮಳೆ ಸುರಿಯತ್ತೆ ಅನ್ನೋದು ಆ ಭಾಗದ ಜನಕ್ಕೂ ಕೂಡ ಗೊತ್ತಿರುತ್ತೆ. ಆದ್ರೆ ಈ ಬಾರಿ ಹಂಗಲ್ಲ. ಕೆಲವೊಂದು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆಯನ್ನೇ ಕಂಡಿರಲ್ಲ. ಅಂತ ಜಿಲ್ಲೆಗಳಲ್ಲೂ ಕೂಡ ಈ ಬಾರಿ ವರುಣ ಸಿಕ್ಕಾಪಟ್ಟೆ ಅಬ್ಬರಿಸಿದ್ದಾನೆ. ಬಟ್ ದಿನ ಕಳೆದಂತೆ ಮಳೆ ಪ್ರಮಾಣ ಕಡಿಮೆ ಆಗಿದೆ. ನಿನ್ನೆಯ ಹವಾಮಾನ ವರದಿ ಹೇಗಿತ್ತು ಅಂತ ಅಂದ್ರೆ 3 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಇತ್ತು, ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ. ಅದೇ ಇವತ್ತಿನ ಹವಾಮಾನ ವರದಿಯ ಪ್ರಕಾರ 2 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇದೆ. ಉತ್ತರ ಕನ್ನಡ ಮತ್ತು ಉಡುಪಿ 2 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಇದೆ. ಹಾಗೇನೆ 1 ಜಿಲ್ಲೆ ಅಂದ್ರೆ ದಕ್ಷಿಣ ಕನ್ನಡಕ್ಕೆ ಯೆಲ್ಲೋ ಅಲರ್ಟ್ ಇದೆ. ಈ ಭಾಗಕ್ಕೆ ಪ್ರವಾಸಕ್ಕೆ ಅಂತ ಹೋಗೋ ಪ್ರವಾಸಿಗರು ಒಂದು ಕ್ಷಣ ಯೋಚನೆ ಮಾಡಿ ಡಿಸೈಡ್ ಮಾಡಿ. ಇನ್ನು ಈ ಭಾಗದಲ್ಲಿ ಹಬ್ಬದ ಸಂಭ್ರಮಾಚರಣೆ, ಗಣೇಶ ವಿಸರ್ಜನೆ ಅಥವಾ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋರು ಹವಾಮಾನ ಇಲಾಖೆಯ ಈ ವರದಿಯನ್ನ ನೋಡಿಕೊಂಡು ನೀವು ಡಿಸೈಡ್ ಮಾಡಬಹುದು. 2 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್, ಉತ್ತರ ಕನ್ನಡ ಮತ್ತು ಉಡುಪಿ. ಹಾಗೇನೆ ದಕ್ಷಿಣ ಕನ್ನಡ ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಇದೆ. ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ ಈ ಬಾರಿ. ಉಡುಪಿಯಲ್ಲಂತೂ ಹೇಳೋದೇ ಬೇಡ, ಮಳೆ ಅಷ್ಟು ಅಬ್ಬರಿಸಿದಾನೆ. ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಭಾಗದಲ್ಲೂ ಈ ಬಾರಿ ಸಿಕ್ಕಾಪಟ್ಟೆ ಮಳೆ ಆಗಿದೆ. ಇವತ್ತಿನ ಹವಾಮಾನ ವರದಿ ಏನಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಿದೆ. ಇನ್ನುಳಿದಂತೆ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಯಾವುದೇ ಮುನ್ನೆಚ್ಚರಿಕೆಯನ್ನ ಕೊಡಲಾಗಿಲ್ಲ. ಹಾಗಾಗಿ ಇತರ ಜಿಲ್ಲೆಯಲ್ಲಿರುವಂತಹ ಜನ ನಿರಾಳ, ಅಥವಾ ಇತರ ಜಿಲ್ಲೆಗಳಿಗೆ ಪ್ರವಾಸಕ್ಕೆ ಅಂತ ಹೋಗೋರು ಕೂಡ ನಿರಾಳ. ಯಾಕೆಂದ್ರೆ ವೀಕೆಂಡ್ ಆಗಿರೋದ್ರಿಂದ ಜನ ಏನೇನೋ ಪ್ಲಾನ್ ಮಾಡಿರ್ತಾರೆ. ಹಾಗಾಗಿ ಈ ರಿಪೋರ್ಟ್ ಅನ್ನ ನೋಡಿ ನೀವು ಪ್ಲಾನ್ ಮಾಡಿಕೊಂಡ್ರೆ ಒಳ್ಳೇದು. ಆದರೆ ಕಳೆದ 24 ಗಂಟೆಯಲ್ಲಿ ಕರಾವಳಿಯಲ್ಲಿ ಭಾರಿ ಮಳೆ ಆಗಿತ್ತು. ಕೆಲವು ಕಡೆ ಅಂತೂ 200 ಮಿಲಿಮೀಟರ್ಗಿಂತ ಹೆಚ್ಚು ಮಳೆ ಸುರಿದಿದೆ, ದಾಖಲೆ ಬರೆದಿದೆ. ಕಳೆದ 24 ಗಂಟೆಯಲ್ಲಿ ಎಲ್ಲೆಲ್ಲಿ ಹೆಚ್ಚು ಮಳೆಯಾಗಿದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಅತಿ ಹೆಚ್ಚು ಮಳೆಯಾದಂತಹ 5 ಪ್ರದೇಶಗಳು ಈಗ ನಿಮ್ಮ ಮುಂದೆ ಇದೆ. ಯಾವ್ಯಾವ ಪ್ರದೇಶ? ಉತ್ತರ ಕನ್ನಡದ ಮಂಕಿ 207.4 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ದಕ್ಷಿಣ ಕನ್ನಡದ ಮುಲ್ಕಿ ಭಾಗದಲ್ಲಿ 182.2 ಮಿಲಿಮೀಟರ್ ಮಳೆ ಆಗಿದೆ. ಇನ್ನು ಮಂಗಳೂರಿನಲ್ಲಿ 142.1 ಮಿಲಿಮೀಟರ್ ಮಳೆ ಸುರಿದಿದೆ. ದಕ್ಷಿಣ ಕನ್ನಡದ ಶಕ್ತಿನಗರದಲ್ಲಿ 138.8 ಮಿಲಿಮೀಟರ್ ಮಳೆ ಆದರೆ ಉಡುಪಿಯಲ್ಲಿ 113.2 ಮಿಲಿಮೀಟರ್ ಮಳೆ ಆಗಿದೆ. ಇದು ಅತಿ ಹೆಚ್ಚು ಮಳೆಯಾದಂತಹ 5 ಪ್ರದೇಶಗಳು. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಈ ಬಾರಿ ಸಿಕ್ಕಾಪಟ್ಟೆ ಮಳೆ ಸುರಿದಿದೆ. ನಿನ್ನೆ ಕೂಡ ಯೆಲ್ಲೋ ಅಲರ್ಟ್ ಇತ್ತು. ಇವತ್ತು ಕೂಡ ಈ ಜಿಲ್ಲೆಗಳಲ್ಲಿ ಯೆಲ್ಲೋ ಮತ್ತು ಆರೆಂಜ್ ಅಲರ್ಟ್ ಇದೆ. ಈ ಭಾಗದಲ್ಲೇ ಅತಿ ಹೆಚ್ಚು ಮಳೆಯಾಗಿರೋದು. ಅದ್ಯಾಕೋ ಏನೋ ಈ ವರ್ಷ ಅಂತೂ ಕೊಪ್ಪಳ ಜಿಲ್ಲೆಯ ರೈತರ ಅದೃಷ್ಟನೇ ಸರಿ ಇಲ್ಲ ಬಿಡಿ. ಸಿಕ್ಕಾಪಟ್ಟೆ ಮಳೆ ಸುರಿತಾ ಇದೆ. ಕಷ್ಟಪಟ್ಟು ಬೆಳೆದಂತಹ ಬೆಳೆ ಕೈಗೆ ಬಂದಿದ್ದು ಬಾಯಿಗೆ ಬರ್ತಾ ಇಲ್ಲ. ಕೊಪ್ಪಳ ಜಿಲ್ಲೆಯಲ್ಲಿ ನಿರಂತರ ಮಳೆ ಸುರಿದ ಪರಿಣಾಮ ಬೆಳೆ ಅಂತೂ ಪೂರ್ತಿ ಕೊಳೆತು ಹೋಗಿದೆ. ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ. ಹಾಗಾಗಿ ರೈತರು ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗಾಗಿದೆ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ನೋಡೋಣ. ಕೊಪ್ಪಳ ಜಿಲ್ಲೆ ರೈತರಿಗೆ ಮೊದಲು ಸರ್ಕಾರ ರಸಗೊಬ್ಬರ ಪೂರೈಸದೆ ಹಗಲು ರಾತ್ರಿ ಅಲೆಸಿತ್ತು. ಕಷ್ಟಪಟ್ಟು ಅಂತೂ ಇಂತೂ ಯೂರಿಯಾ ಹಾಕಿದ್ರಿಂದ ಉತ್ತಮ ಇಳುವರಿಯೂ ಬಂದಿತ್ತು. ಆದ್ರೀಗ ವರುಣ ವಕ್ರದೃಷ್ಟಿಯಿಂದ ಕೈಗೆ ಬರಬೇಕಿದ್ದ ಬೆಳೆ ನೀರು ಪಾಲಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಕಳೆದ ವರ್ಷದ 2024 ಜೂನ್ 1ರಿಂದ ಆಗಸ್ಟ್ 29ರವರೆಗೆ 342 ಮಿಲಿಮೀಟರ್ ಮಳೆಯಾಗಿತ್ತು. ಆದರೆ 2025 ಜೂನ್ 1ರಿಂದ ಆಗಸ್ಟ್ 29ರವರೆಗೆ 452 ಮಿಲಿಮೀಟರ್ ಮಳೆಯಾಗಿದೆ. ಆದ್ರಿಂದ ಬೆಳೆಗಳು ಹಾನಿಯಾಗಿವೆ. ಕೊಪ್ಪಳದಲ್ಲಿ ಕಳೆದ ವಾರ ಸುರಿದ ಮಳೆಯಿಂದ ಮೆಕ್ಕೆಜೋಳ, ಹೆಸರು, ಈರುಳ್ಳಿ, ಸೂರ್ಯಕಾಂತಿ ಬೆಳೆಗಳಿಗೆ ಅಧಿಕ ತೇವಾಂಶ ಶಾಪವಾಗಿದೆ. ಆದ್ದರಿಂದ ಎಲ್ಲಾ ಬೆಳೆಗಳು ಕೆಂಪು ಬಣ್ಣಕ್ಕೆ ತಿರುಗಿವೆ. ಜೊತೆಗೆ ಕೆಲವು ಬೆಳೆಗಳಂತೂ ನೀರಿನಲ್ಲಿ ಕೊಳಿತಾ ಇವೆ. ದಿನದಿಂದ ದಿನ ನಿರಂತರ ಮಳೆಗೆ ಹೆಸರನ್ನು ಕೊಳತು ಹಾಳಾಗಿದ್ದವು. ಏನಾರ ಇಟ್ಟು ಪರಿಹಾರ ಕೊಡಬೇಕು, ಅದು ಬೆಳೆ ಬಿಡುಗಡೆ ಮಾಡಬೇಕು. ಏನಾರ ಇಟ್ಟು ಮಾಡಿದ್ರೆ ಅನುಕೂಲ ಆಗುತ್ತೆ.
ಇನ್ನು ಕೈಗೆ ಬಂದ ತುತ್ತು ಬಾಯಿಗೆ ಬಾರದ ಸ್ಥಿತಿ ನಿರ್ಮಾಣವಾಗಿದೆ. ಆದ್ರಿಂದ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಮಳೆ ಜಗ್ಗಾಗಿ ಹೆಸರು ಎಲ್ಲ ಲಾಸ್ ಆಗ್ಬಿಟ್ಟಿದೆ ಸರ್. ಏನು ಎಲ್ಲ ಕೊಳತು ಹೋಗ್ಬಿಟ್ವು. ಮತ್ತೆ ಎಕರೆಕ ಒಂದ್ ಪ್ಯಾಕೆಟ್ ಸತ್ಯ ಆಗಲ್ವ ರೀ, 4 ಸೇರ್ ಬರ್ತಾವ್ರಿ ಸರ್. ಏನ್ ಮಾಡೋಕ್ರಿ, ರೈತರು ಎಲ್ಲ ಕಂಗಾಲಾಗ್ಯಾರ. ಮತ್ತೆ ರೈತರು ಉರ್ಲಕ್ಕಣದು ಎಣ್ಣೆ ಕುಡಿಯೋದು ಒಂದು ಉಳಿದ್ರಿ. ಹೆಸರು ಹಾಕಿವ್ರಿ, ಎಲ್ಲ ಕಟ ಬಂದುವುದು ಎಲ್ಲ ಬೀಜ ಎಲ್ಲ ಉದುರಿ ಹೋಗಿಬಿಟ್ಟು ರೈತರಿಗೆ ಏನು ಸವಲತ್ತು ಸಿಗಲ್ರಿ. ಇದಕ್ಕ ಏನು ಪರಿಹಾರನೇ ಇಲ್ರಿ, ಎಲ್ಲ ನಾಶ ಆಗಕ್ಕಿಂತವ್ ಎಲ್ಲ ಒಂದು ಬೆಳೆನೂ ಚೆನ್ನಾಗಿಲ್ರಿ. ಈ ವರ್ಷ ಮಳೆಲಿಂದ ಭಾಳ ಆತಂದ್ರಿ, ಮಳೆ ಆಗಿನ ಬರಗಾಲ ನಮ್ಗ. ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರು ಮಳೆಯು ವಾಡಿಕೆಗಿಂತ ಹೆಚ್ಚಳವಾಗಿದ್ರಿಂದ ಬೆಳೆಗಳು ಹಾನಿಯಾಗಿವೆ. ನಿರಂತರ ಮಳೆಗೆ ಕೊಪ್ಪಳ ಜಿಲ್ಲೆಯ ರೈತರು ಹೈರಾಣಾಗಿದ್ದಾರೆ. ಮೆಕ್ಕೆಜೋಳ, ಹೆಸರು ಸೇರಿದಂತೆ ವಿವಿಧ ಬೆಳೆಗಳು ಕೊಳೆಯಲು ಆರಂಭಿಸಿವೆ. ಕೂಡಲೇ ಸರ್ಕಾರ ರೈತರ ನೆರವಿಗೆ ಧಾವಿಸುವ ಮೂಲಕ ರೈತರನ್ನ ಉಳಿಸುವ ಕೆಲಸ ಮಾಡಬೇಕಿದೆ. ಕೊಪ್ಪಳಿಂದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡೇಶ್ ಅಲಿಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.